ಹೌದು ವೀಕ್ಷಕರೇ, ತಂದೆ ತಾಯಿ ತಮ್ಮ ಮಕ್ಕಳು IAS IPS ಆಗಲಿ ಎಂದು ಲಕ್ಷಾಂತರ ರೂಪಾಯಿಗಳನ್ನು ಸಾಲ ಸೋಲ ಮಾಡಿ ವಿದ್ಯಾವಂತರಾಗಲಿ ಎಂದು ಶಾಲಾ ಕಾಲೇಜುಗಳಿಗೆ ಕಳುಹಿಸಿದ್ರೆ ಅವರು ಮಾಡೋದು ಮಾತ್ರ ಬೇರೆನೆ. ಒಮ್ಮೆ ಇಲ್ಲಿ ನೋಡಿ, ಮೂತಿ ಮೇಲೆ ಚಿಗುರು ಮೀಸೆ ಬಾರದ ಯುವಕರು, ಕೈಯಲ್ಲಿ ಸಿಗರೆಟ್ ಹಿಡಿದು ರಿಂಗ್ ರಿಂಗ್ ಹೊಗೆ ಬಿಡುತ್ತಿರುವ ವಿದ್ಯಾರ್ಥಿಗಳು. ತಂದೆ ತಾಯಿ ತನ್ನ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗ್ತಾರೆಂದು ಮುಂಜಾನೆ ಎದ್ದು ಮಧ್ಯಾಹ್ನ ಉಪವಾಸ ಇರಬಾರದೆಂದು ಬಾಕ್ಸಿಗೆ ಉಪಹಾರ ಹಾಕಿ ಕಳುಹಿಸಿದ್ರೆ ಇವರು ಮಾತ್ರ ಮಾಡೋದು ಏನು ಗೊತ್ತಾ? ಬಸ್ಸಲ್ಲಿ ಬಂದು ಶಾಲಾ ಕಾಲೇಜುಗಳಿಗೆ ಹೋಗದೆ ಕಾಂಡಿಮೆಂಟ್ಸ್ಗಳಲ್ಲಿ ತಮ್ಮ ಬ್ಯಾಗ್ಗಳನ್ನು ಸೈಡ್ಗೆ ಬಿಸಾಡಿ ಕೈಗೆ ಮೊಬೈಲ್ ಹಿಡಿದು PUBG ಗೇಮ್ಗಳನ್ನು ಆಡುತ್ತಾ ಕೈಯಲ್ಲಿ ಸಿಗರೆಟ್ ಹಿಡಿದು ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮಕ್ಕಳು ಚೆನ್ನಾಗಿ ಓದಿ ಜೀವನ ರೂಪಿಸಿಕೊಳ್ಳಲಿ ಅಂದರೆ ಅವರು ಮಾತ್ರ ಪಾಕೆಟ್ ಮನಿ ಅಂತ ಕೊಟ್ಟಿದ್ದನ್ನು ಸಿಗರೇಟ್ ಅದು ಇದು ಅಂತ ಮಾದಕ ದ್ರವ್ಯಗಳ ಕಡೆ ವಾಲಿ ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಕಾಲೇಜಿಗೆ ಅಂತ ಬಂದವರು ಸಂಜೆವರೆಗೂ ಕಾಂಡಿಮೆಂಟ್ಸ್, ಪಾರ್ಕ್, ಸಿನಿಮಾ ಮಂದಿರ, ಅಲ್ಲಿ ಇಲ್ಲಿ ಸ್ನೇಹಿತರ ಜೊತೆ ಕಾಲಹರಣ ಮಾಡಿ ಸಂಜೆ ಬಸ್ ಹತ್ತಿ ಮನೆ ಕಡೆ ಹೋಗುತ್ತಿದ್ದಾರೆ. ಪೋಷಕರು ಮಾತ್ರ ನನ್ನ ಮಗ ಮಗಳು ಶಾಲಾ ಕಾಲೇಜುಗಳಿಗೆ ಹೋಗಿ ಚೆನ್ನಾಗಿ ಪಾಠ ಕಲಿಯುತ್ತಿದ್ದಾರೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕಾಗಿ ಅನೇಕ ಕಾಲೇಜುಗಳು ಇವತ್ತು ತಲೆ ಎತ್ತಿದ್ದಾವೆ. ಸರ್ಕಾರಿ ಕಾಲೇಜುಗಳಿರ್ಬೋದು, ಸರ್ಕಾರಿ ಹೈಸ್ಕೂಲ್ಗಳಿರ್ಬೋದು, ಅಥವಾ ಖಾಸಗಿ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಎಲ್ಲ ಕಡೆ ಇವತ್ತು ಮೆಡಿಕಲ್ ಕಾಲೇಜ್ ಕೂಡ ಚಿಕ್ಕಬಳ್ಳಾಪುರದಲ್ಲಿ ತಲೆ ಎತ್ತಿದ್ದಾವೆ. ಇದರಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಮುಂದುವರೆದು ನಮ್ಮ ಕುಟುಂಬ ಮತ್ತು ಈ ದೇಶದ ಏಳಿಗೆಗೆ ದುಡಿಬೇಕನ್ನೋ ಕಾರಣ ಇಟ್ಕೊಂಡು ತಂದೆ ತಾಯಿಗಳು, ಪೋಷಕರು ಅವರನ್ನು ವಿದ್ಯಾಭ್ಯಾಸ ಮಾಡೋದಕ್ಕೆ, ಒಳ್ಳೆ ವಿದ್ಯಾವಂತನಾಗಿ ಮಾಡೋದಕ್ಕೆ ಕಾಲೇಜುಗಳಿಗೆ ಕಳಿಸ್ತಾ ಇದ್ದಾರೆ. ಈಗ ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟೋದ್ರ ಮುಖಾಂತರ, ಫೀಸ್ಗಳು ಕಟ್ಟೋದ್ರ ಮುಖಾಂತರ ಇವತ್ತು ಕಳಿಸ್ತಾ ಇದ್ದಾರೆ. ಆದರೆ ಬರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿಗಳು ಅವರು ಏನು ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಕೂಡ ತಂದೆ ತಾಯಿಗಳು ಕೂಡ ಗಮನಿಸೋದಿಲ್ಲ. ಯಾಕಂತಂದರೆ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡೋದಕ್ಕಾಗಿ ಓದ್ತಾವ್ರೆ ಅಂತಂದ್ಬಿಟ್ಟು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ನಗರ ವ್ಯಾಪ್ತಿಯಲ್ಲಿ ಓಡಾಡೋರಿಗೆ ಮಾತ್ರ ಗೊತ್ತಿದೆ ಅವರು ಎಲ್ಲೆಲ್ಲಿ ಇರ್ತಾರೆ. ಕಾಲೇಜುಗಳಿಗೆ ಚಕ್ಕರ್ ಹೊಡೆಯೋದ್ರ ಮುಖಾಂತರ, ಕಾಂಡಿಮೆಂಟ್ಸ್ಗಳ ಹತ್ರ ಸಿಗರೇಟ್ ಕುಡಿಯೋದು, ಬಂಗಿ ಹೊಡೆಯೋದು, ಮತ್ತು ಹುಡುಗಿರು ಹೋಗ್ತಕ್ಕಂಥ ಹುಡುಗಿರನ್ನ ಚಡಾಯಿಸೋದು, ಈ ಥರದ ಅನೈತಿಕ ಚಟುವಟಿಕೆಗಳು, ಈ ಥರದ ಕೆಲಸಗಳಲ್ಲಿ ಅವರು ತೊಡಗಿರ್ತಾರೆ. ಮತ್ತು ಅವರು ತಂದೆ ತಾಯಿಗಳಿಗೆ ಯಾವ ಗೌರವ ತರಬೇಕು ಅನ್ನೋದನ್ನು ಮರೆತು ಇವತ್ತು ಕೆಲವೇ ಚಟಗಳಿಗಾಗಿ ಇವತ್ತು ಅವರು ದಾಸರಾಗಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಮತ್ತು ಇದರಿಂದ ತಂದೆ ತಾಯಿಗಳಿಗಾಗಲಿ ಕುಟುಂಬದವ್ರಿಗಾಗಲಿ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿ ಏನಾದರೂ ನನ್ನ ಮಗ ಒಳ್ಳೆ ವಿದ್ಯಾವಂತನಾಗಬೇಕು, ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು, ಅಥವಾ ಒಳ್ಳೆ IAS IPS ಅಧಿಕಾರಿ ಆಗಬೇಕು ಅನ್ನೋಂಥ ಆಲೋಚನೆ ಏನಿರ್ತದೆ ಅದನ್ನೆಲ್ಲನೂ ಕೂಡ ಮಣ್ಪಾಲು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ನಾವು ನೋಡ್ತಾ ಇದ್ವಿ. ಅದೇ ಅಷ್ಟೇ ಅಲ್ಲದೆ ಇವತ್ತು ಖಾಸಗಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ KSRTC ಬಸ್ ಸ್ಟ್ಯಾಂಡ್ಗಳಲ್ಲಿ ಕುಂತ್ಕೊಂಡು ಅವರು ಮೊಬೈಲ್ಗಳಲ್ಲಿ ಈ ಗೇಮ್ಗಳಾಡ್ತಕ್ಕಂಥ ಕೆಲಸನ, ಅನೇಕ ಬೆಟ್ಟಿಂಗ್ ಕಟ್ಟಿಸೋ ಕೆಲಸಗಳು ಕೂಡ ಇವತ್ತು ನಡೀತಾ ಇದ್ದಾವೆ. ಇದನ್ನು ಮಟ್ಟ ಆಗ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಮತ್ತು ತಂದೆ ತಾಯಿಗಳು ಕೂಡ ಇವರನ್ನು ಸೂಕ್ಷ್ಮವಾಗಿ ಗಮನಿಸಿ ಅವ್ರು ಏನು ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಇತ್ತೀಚೆಗೆ ಇವತ್ತು ಕೆಲವು ಜಿಂಕೆವನ ಆಗಿರ್ಬೋದು, ಈ ಥರದ ಕೆಲವು ಕಡೆ ಅನೈತಿಕ ಚಟುವಟಿಕೆಗಳು ನಡೆದಿರ್ತಕ್ಕಂಥದ್ದು ಈಗಾಗಲೇ ವರದಿಯಾಗಿದೆ, ವೈರಲ್ ಕೂಡ ಆಗಿದೆ. ಈ ಥರದ ಚಟುವಟಿಕೆಗಳಲ್ಲಿ ಬಿದ್ದಾಗ ಏನಾಗ್ತಾರೆ, ಅವರು ತಮ್ಮ ಜೀವನನೇ ಹಾಳು ಮಾಡ್ತಕ್ಕಂಥ ಕೆಲಸನ ಇವತ್ತು ಅವ್ರ ಕೈಯಾರೆ ಮಾಡ್ಕೊಳ್ತಾ ಇರೋದನ್ನು ಇವತ್ತು ತಪ್ಪಿಸ್ಬೇಕಾಗಿದೆ. ಇದರಿಂದ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ತಂದೆ ತಾಯಿಗಳು ಕೂಡ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರಬೇಕು ಅನ್ನೋದನ್ನು ಕೂಡ ಗಮನಿಸಿ ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಇಲಾಖೆಗಳು ಕೂಡ ಆ ಕಡೆ ಗಮನ ಹರಿಸ್ತಕ್ಕಂಥ ಕೆಲಸ, ವಿದ್ಯಾರ್ಥಿಗಳನ್ನ ಗಮನ ಹರಿಸಬೇಕು. ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಕೂಡ ಗಮನಿಸ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ಬೇಕಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಇನ್ನು ಚಿಕ್ಕಬಳ್ಳಾಪುರ ನಗರಕ್ಕೆ ಗ್ರಾಮಾಂತರ ವ್ಯಾಪ್ತಿಯ ಹಳ್ಳಿಗಳಿಂದ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಓದಲೆಂದು ನಗರಕ್ಕೆ ಬರ್ತಾರೆ. ಆದರೆ ಬಂದವರು ಶಾಲಾ ಕಾಲೇಜುಗಳಿಗೆ ಹೋಗುವುದು ಬಿಟ್ಟು ಕಾಂಡಿಮೆಂಟ್ಸ್, ಪಾರ್ಕ್, ಸಿನಿಮಾ ಹಾಲ್ಗಳಲ್ಲಿ ಕಾಲಹರಣ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೆಟ್ಟ ಚಟಗಳ ಕಡೆ ಮುಖ ಮಾಡಿರುವ ವಿದ್ಯಾರ್ಥಿಗಳು ಸ್ನೇಹಿತರ ಜೊತೆ ಸೇರಿ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡುತ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿವೆ. ಅದರಲ್ಲಿ ಕಾಂಡಿಮೆಂಟ್ಸ್, ಬಸ್ ಸ್ಟಾಪ್, ಎಲ್ಲಿ ನೋಡಿದರೂ ಕೈಯಲ್ಲಿ ಮೊಬೈಲ್ ಹಿಡಿದು ಹಣಕ್ಕಾಗಿ PUBG ಆನ್ಲೈನ್ ಗೇಮ್ಗಳನ್ನು ಆಡಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ನಮಸ್ತೆ, ನನ್ನ ಹೆಸರು ಸತೀಶ್ ಅಂತೇಳಿ, ಚಿಕ್ಕಬಳ್ಳಾಪುರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ. ಇವತ್ತೇನು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆಯ ಹೆಸರಿದೆ. ಇವತ್ತು ಆ ಹೆಸರನ್ನ ಅನೇಕ ಯೌವನಸ್ಥರು ಕೆಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕಾರಣ ಏನಂದರೆ, ಕಳೆದ ದಿನಗಳಲ್ಲಿ ನಾವು ನೋಡಿದ್ವಿ, ಏನೇ ಜಿಂಕೆವನ ಆಗ್ಬೋದು, ಈಶಾ ಫೌಂಡೇಶನ್ ಕಡೆ ಆಗ್ಬೋದು, ಹಲವಾರು ಕಡೆ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಏನು ಬಂಕ್ ಹೊಡೆದು ಇವತ್ತು
ಎಲ್ಲ ಕಡೆ ಈ ಥರ ಅನೈತಿಕ ಕೆಲಸಗಳನ್ನ ಮಾಡಿಕೊಂಡು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಹಾಗೆಯೇ ನೋಡೋದಾದರೆ ವಿದ್ಯಾರ್ಥಿಗಳು ಅನೇಕ ರೀತಿ ಏನು ಈ ಸಿಗರೇಟ್ ಕುಡಿಯೋದಾಗ್ಬೋದು, ಗಾಂಜಾ ಹೊಡೆಯೋದಾಗ್ಬೋದು, ಹುಡುಗಿರನ್ನ ಚುಡಾಯಿಸೋದಾಗ್ಬೋದು, ಇವತ್ತೆಷ್ಟೋ ಹೆಣ್ಮಕ್ಳನ್ನ ಹರಾಜಾಗ್ತಾ ಇದ್ದಾರೆ ಈ ಯವನಸ್ಥರು. ಆ ಸಿಗರೇಟ್ ಬಿಡೋದಾದರೆ ಪಕ್ಕದಲ್ಲಿರೋನು ಕೂಡ ಅಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಆ ರೀತಿ ರಿಂಗ ಅಂತ ಬಿಡ್ತಾರೆ. ಇವತ್ತು ತಂದೆ ತಾಯಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಮೊದಲನೇದಾಗಿ, ಯಾಕಂದರೆ ಯಾರೋ ಗಮನ ಹರಿಸೋದಕ್ಕಿಂತ ಫಸ್ಟ್ ತಂದೆ ತಾಯಿಗಳು, ಮನೆಯ ಮಂತ್ರಾಲಯ ಎಂಬುದಾಗಿ ಹೇಳುತ್ತೆ, ಫಸ್ಟ್ ಮನೆಯಲ್ಲಿರುವಂಥ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಆಲೋಚನೆ ಮಾಡಬೇಕು, ಸ್ವಲ್ಪ ಗಮನಿಸಬೇಕು. ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದಾನೆ, ಮಗಳೆಲ್ಲ ಹೋಗ್ತಾ ಇದ್ದಾಳೆ ಅನ್ನೋದನ್ನು ಇವತ್ತು ಒಳ್ಳೆಯ ಹೆಸರು ತೊಗೊಳ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ. ಆದರೆ ಈ ಚಿಕ್ಕಬಳ್ಳಾಪುರಕ್ಕೆ ಇಂಥವರಿಂದ ಕೆಟ್ಟ ಹೆಸರು ಬರ್ತಾ ಇದೆ. ಅದನ್ನು ಪ್ರತಿ ತಂದೆ ತಾಯಿ ಕೂಡ ಗಮನ ಹರಿಸಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಚಟಗಳಿಂದ ಬಿಡಿಸ್ಕೋಬೇಕಾಗಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಈಗ ಮೊನ್ನೆ ತಾನೇ ವಿದ್ಯಾರ್ಥಿಗಳಿದ್ದು ಒಂದು MMTVಯಲ್ಲಿ ವರದಿ ಮಾಡಿದ್ರು. ನಿಜವಾಗ್ಲೂ ನೋಡೋದಕ್ಕೂ ಒಂಥರ ಅಸಹ್ಯ. ಯಾಕಂದರೆ ಆ ರೀತಿ ನಿಜವಾಗ್ಲೂ ಕಾಲೇಜು ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಎಲ್ಲ ತಂದೆ ತಾಯಿಗೂ ಒಂಥರ ನಮಗೆ ನಾಚಿಕೆ ಕೆಡೋ ಅನಿಸುತ್ತೆ ನಿಜವಾಗ್ಲೂ. ಯಾಕೆಂದರೆ ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿದ್ಯಾರ್ಥಿಗಳಿಗೆ ಏನೋ ಇವತ್ತು ಕಾಲೇಜುಗಳಲ್ಲಿ ಖಾಸಗಿ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜುಗಳಾಗಿರ್ಬೋದು, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ತಂದೆ ತಾಯಿಗಳು ಅವರು ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡು ಇವತ್ತು ಓದಿಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಬಟ್ಟು ಇದೇ ಕಾಲೇಜುಗಳಿಗಂತೇಳಿ ಬಂದು ಚಿಕ್ಕಬಳ್ಳಾಪುರದಲ್ಲಿ ಪಾರ್ಕ್ ಆಗಿರ್ಬೋದು, ಕ್ಯಾಂಡಿಮೆಂಟ್ಸ್ಗಳಾಗಿರ್ಬೋದು, ಈ ವಿದ್ಯಾರ್ಥಿಗಳು ಹುಡುಗರು ಏನು ಮಾಡ್ತಾಯಿದ್ದಾರೆ, ಈಗ ಪಬ್ಜಿ ಮತ್ತು ಇವೆಲ್ಲನೂ ಸಿಗರೇಟು ಸೇದೋದಕ್ಕೆ ಸಾಕು ಅಂಥೇಳಿ ಒಂದು ಅವ್ರದ್ದೇ ಆದಂಥ ಗ್ರೂಪ್ಗಳು ಕಟ್ಕೊಂಡು ಇವತ್ತು ಪಬ್ಜಿ ಗೇಮ್ಗಳು ಆಡಿಕೊಂಡು ಇವತ್ತು ನಿಜವಾಗ್ಲೂ ಅನೈತಿಕ ಚಟುವಟಿಕೆಗಳಿಗೆ ಇದು ಮಾರ್ಗ ಆಗಿ ರೂಪಿಸ್ತಾ ಇದೆ. ನಿಜವಾಗ್ಲೂ ಇದು ಒಳ್ಳೆಯ ಸಭ್ಯತೆ ಅಲ್ಲ. ಈಗ ಏನು ನಾವು ನೋಡ್ತಾ ಇದ್ದೀವಿ, ಯಾವುದೇ ಕ್ಯಾಂಡಿಮೆಂಟ್ಗಳಾಗಿರ್ಬೋದು, ಪಾರ್ಕ್ಗಳಲ್ಲಾಗಿರ್ಬೋದು, ವಿದ್ಯಾರ್ಥಿಗಳು ಆ ಪಬ್ಜಿ ಗೇಮ್ಗಳಲ್ಲಿ ಮುಳುಗೋಗಿರ್ತಾರೆ. ಕಾಲೇಜ್ಗೆ ಹೋಗ್ತಾರೋ ಇಲ್ವೋ ಅಂಥೇಳಿ ನಿಜವಾಗ್ಲೂ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಒಂದು 5 ನಿಮಿಷ ಅವ್ರ ಮೇಲೆ ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ ಈಗ ಟೌನ್ ಸ್ಟೇಷನ್ ಆಗಿರ್ಬೋದು, ಎಲ್ಲ ಕಡೆನೂ ಈ ಹೊಸ ಬಸ್ ಸ್ಟ್ಯಾಂಡ್ಗಳ ಕಡೆ ಬಸ್ಸುಗಳು ಹೊರಟೋದ್ರೂ ಕೂಡ ಪೊಲೀಸರು ಹೋಗಿ ಯಾಕಂತ ಕೇಳಿದ್ರೆ ನಾವು ಕುತ್ಕೋಬಾರ್ದ ಅಂತ ಕೇಳಿ ಅವ್ರಿಗೆ ಒಂಥರ ಗದರೋ ಥರ ಮಾತಾಡ್ತಾರೆ ವಿದ್ಯಾರ್ಥಿಗಳು. ನಿಜವಾಗ್ಲೂ ಇವತ್ತು ಈ ಥರ ಆಗ್ತಾ ಇರೋದಕ್ಕೆ ನಿಜವಾಗ್ಲೂ ಬೇಸರ ಆಗ್ತಾಯಿದೆ. ಅದನ್ನು ತಂದೆ ತಾಯಿಯಾದಂಥವ್ರು ಮಕ್ಕಳಿಗೆ ಯಾವ ರೀತಿ, ಯಾವ ಟೈಮಿಂಗು, ಯಾವ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಸ್ವಲ್ಪ ಗಮನ ಹರಿಸಿ ನೋಡ್ಕೊಳ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ. ಒಟ್ಟಾರೆ ಪೋಷಕರು ತಮ್ಮ ಮಕ್ಕಳ ಮೇಲೆ ಭರವಸೆಯನ್ನಿಟ್ಟುಕೊಂಡು ಶಾಲಾ ಕಾಲೇಜುಗಳಿಗೆ ಕಳುಹಿಸಿದರೆ ಅವರು ಮಾತ್ರ ಸ್ನೇಹಿತರ ಜೊತೆ ಸೇರಿಕೊಂಡು ದುಶ್ಚಟಗಳಿಗೆ ಮುಖ ಮಾಡಿ ಶಾಲಾ ಕಾಲೇಜುಗಳಿಗೆ ಹೋಗದೆ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಪೋಷಕರ ಮರ್ಯಾದೆ ತೆಗೆಯುತ್ತಿದ್ದಾರೆ. ಇದರಿಂದ ಸಂಬಂಧಪಟ್ಟ ಇಲಾಖೆ ಕಾಂಡಿಮೆಂಟ್ಸ್, ಪಾರ್ಕ್, ಬಸ್ ನಿಲ್ದಾಣಗಳ ಕಡೆ ಹದ್ದಿನ ಕಣ್ಣು ಇಟ್ಟರೆ ಉತ್ತಮ. ಅಲ್ಲದೆ ಪೋಷಕರು ಸಹ ತಮ್ಮ ಮಕ್ಕಳ ನಡವಳಿಕೆಗಳ ಮೇಲೆ ನಿಗಾ ಇಟ್ಟರೆ ಇನ್ನೂ ಉತ್ತಮ ಎಂಬುದೇ MMTVಯ ಆಶಯವಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.